ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚುಕು ಚೇತನ್. ಮೊದಲಿಗೆ ಎಲ್ಲರಿಗೂ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದೀಗ ನೀವು ಕೇಳಲಿದ್ದೀರಿ ಭೋಗಿ ಸಂಕ್ರಮಣದ ಹರಟೆ ಕಾರ್ಯಕ್ರಮ. ಇದ್ರೊಳಗ ನಮ್ಮ ಸಂಪ್ರದಾಯ, ಸಂಭ್ರಮ ಮತ್ತು ಜನಪದ ಮಾತುಗಳನ್ನ ಆಡಲಿಕ್ಕೆ ಬಂದಾರ ಬಾಜು ಮನೆ ಕಾಕ ಆಗಿ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಅವರು ಹಾಗೂ ಕಿಟ್ಟಪ್ಪನಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ ರೇಡಿಯೋ ನಿರೂಪಕರಾದ RJ ಚೇತನ್ ಅವರು. ಬನ್ನಿ ಹಂಗಾದ್ರ ಅವರಿಬ್ರು ಕೂಡಿ ಏನ್ ಹರಟಿ ಹೊಡೆದಾರ ಅಂತ ಕೇಳ್ಕೊಂಡ್ ಬರ್ನು. ಕಿಟಪ್ಪ ಬರ್ರಿ ಕಾಕ ಬರ್ರಿ, ನಿಮ್ಮನ್ನ ನೆನಪು ಮಾಡ್ಕೊಳಕತ್ತೀನಿ ನೋಡ್ರಿ. ಎಲ್ಲೋ ಹೇಳಲ್ಲ ಗೀತಕ್ಕ. ಹಾ, ಭೋಗಿ ಸಂತೀರಿ. ಹೌದೇನು? ಸಂಕ್ರಮಣ ಭೋಗಿ ಎರಡು ಸಾಮಾನ್ ತರ್ಲಿಕ್ಕೆ ಹೋಗ್ಯ ನೋಡ್ರಿ. ನೀ ಅಂದಂಗ್ ಭೋಗಿ ಅನ್ಕೊಳ್ಳೆ ಒಂದ್ ವಿಷಯ ನೆನಪಾತ್ ನೋಡು. ಹೇಳ್ರಲ್ಲ. ಇದೇನಾಗ್ತದಲ್ಲ, ಭೋಗಿ ಹಬ್ಬ ಅಂತ ಹೇಳ್ತೀವಿ ನಾವಿದ್. ಹೌದೌದ್ರಿ. ಇದು ಇಂದ್ರನ ಹಬ್ಬ ಆಗ್ತದ ನೋಡು. ಓಹೋ, ಇಂದ್ರನ ಹಬ್ಬ. ಹಾ ರೀ. ಎಲ್ಲಾ ತರಕಾರಿ ಹಣ್ಣುಗಳು ಎಲ್ಲಾ ಇಟ್ಟು ನೀವತ್ತೇನಾಗ್ತದ ಮುತ್ತೈದರಿಗೆ ಭೋಗಿ ಅಂತ ಕೊಡ್ತಾರೆ ಇದ್ರೆ. ಹೌದ್ರಿ. ಆ ಭೋಗಿ ಸಾಮಾನ್ದೊಳಗ ಮರದೊಳಗೆಲ್ಲ ಏನಾದ ಸೌಭಾಗ್ಯ ಸಾಮಾನ್ ಎಲ್ಲ ಭಾಗಿನ ಹಣಿಗಿ, ಕನ್ನಡಿ, ಅರಶಿನ, ಕುಕ್ಮ, ಅಕ್ಕಿ, ಒಬ್ಬ ಊಟಕ್ಕೆ ಏನೇನ್ ಬೇಕು, ಬೆಲ್ಲ, ಆಮೇಲೆ ಎಲ್ಲಾ ಮಸಾಲೆ ಸಾಮಾನುಗಳು, ಆಮೇಲೆ ಬಳಿ, ಹಸಿರು ಬಳಿ, ಆಮೇಲೆ ಇದ್ರ ಕಾಡ್ಗಿ, ಹೌದ್ರಿ, ಹಣಿಗಿ, ಹೌದು, ಎಷ್ಟೊಂದ್ ಇರ್ತಾವಂತಿ ಒಳಗ. ಮತ್ತೆ ಕಬ್ಬು ಅಂತ ಬೇಕೇ ಬೇಕು, ಕಬ್ಬು, ಬೆಲ್ಲದ ಅಚ್ಚು, ಆಮೇಲೆ ಎಳ್ಳು ಬಲ್ಲನ್ನು, ಕುಸರಳನ್ನು, ಹೌದೌದ್ರಿ. ಇದೆಲ್ಲ ಏನ್ ಮಾಡ್ತಾರೆ ಭೋಗಿ ಹಬ್ಬ. ಮುಖ್ಯವಾಗಿ ಇದು ತರಕಾರಿ ಹಬ್ಬ ಅಂತ ನಾವ್ ಹೇಳ್ತೀವಿ. ಹೌದೌದ್ರಿ. ಈ ಭೋಗಿ ಹಬ್ಬ ಅದಕ್ಕೆ ಇಲ್ಲಿ ಏನಾಗ್ತದಲ್ಲ, ಭೋಗಿ ಒಳಗೆ ಏನಾಗ್ತದೆ, ನಾವು ಇಂದ್ರನ ನೆನಪು ಮಾಡ್ಕೊಳಿಕ್ಕೆ ಬೇಕಾಗ್ತದೆ. ಇಂದ್ರನ ಹಬ್ಬ ಅಂತ ಭೋಗಿ ಅದ. ಇನ್ನ ಸೂರ್ಯನ ಹಬ್ಬ ಉತ್ತರಾಯಣದೊಳಗೆ ಬರುದಂದ್ರೆ ಸಂಕ್ರಮಣ. ಅದನ್ನ ಹೇಳವಿದ್ದೀನ್ರಿ. ಈಗ ಸಂಕ್ರಮಣದ ಬಗ್ಗೆ ನಾವು ಮಾತಾಡ್ಬೇಕಂತಂದ್ರ ಇದು ನಮ್ಮ ಉತ್ತರಾಯಣ ಕಾಲ ಶುರು ಆಗ್ತದ ನೋಡ್ರಿ. ಈಗ ದಕ್ಷಿಣಾಯನ ಮುಗಿತದ, ಆಮೇಲೆ ಸುಗ್ಗಿ ಕಾಲ ಮುಗಿತದ. ಎಲ್ಲಾ ರೈತರು ಈಗ ತಮ್ಮ ಶ್ರಮಕ್ಕ ಒಂದು ಪ್ರತಿಫಲ ಪಡೆಯುವಂತ ಕಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ರಿ. ಹೌದು, ಎಲ್ಲಾ ಕಾಳುಗಳೊಳಗ ಸೂರ್ಯನಿಂದ ಎಲ್ಲ ತುಂಬ್ಕೋತಾವು. ಹೌದೌದು, ಮೈ ತುಂಬಿಕೊಂಡು ಜ್ವಾಳ, ಗೋಧಿ, ಕಡ್ಲಿ ಇಂಥದೇ ಒಂದೆರಡು ಎಲ್ಲಾ ಧಾನ್ಯಗಳು ಮೈ ತುಂಬಿಕೊಂಡು ನಿಂತು ಬಿಡ್ತಾವ. ಇದು ಸೂರ್ಯನ ಬಿಸಿಲೇ ಕಾರಣ ಆಗ್ತದೆ. ಹೀಗಾಗಿ ಏನಂತ ಸಂಕ್ರಮಣ ಇದು ಉತ್ತರಾಯಣದೊಳಗೆ ಬರ್ತದೆ. ಹೌದೌದ್ರಿ. ಉತ್ತರಾಯಣದೊಳಗೆ ಏನಂದ್ರೆ ನಮ್ಮ ಎಲ್ಲಾ ಮುಖ್ಯಗಳ ಹಬ್ಬ, ವಾಸ್ತು, ಖರೀದಿಗಳು, ನಮ್ಮ ಶುಭ ಏನ್ ನಾವು ಕಾರ್ಯಕ್ರಮ ಮಾಡ್ತೀವಿ ಎಲ್ಲ ಉತ್ತರಾಯಣದೊಳಗೆ ಸ್ವಲ್ಪ ಹೆಚ್ಚಿನ ಮಹತ್ವ ಅನ್ನಿಸ್ತದೆ. ಈಗ ನೀನು ಮಕರ ಸಂಕ್ರಮಣ ಬಗ್ಗೆ ಹೇಳಲ್ಲ. ಅದೇ ಮಕರ ಸಂಕ್ರಮಣ ಈಗ ಹಗಲ್ ದೊಡ್ಡ ಆಗ್ತಾವ. ಆಮೇಲೆ ಮೊದ್ಲಿನಂಗೆ ಎಲ್ಲಾ ಹಚ್ಚ ಹಸಿರಾಗಿ ಕಾಣಿಸ್ತದ, ನಳಿಸ್ತದ. ಮತ್ತ ಈ ಸಂಕ್ರಮಣವನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಆಚರಿಸ್ತಾರ್ರಿ ಕಾಕ. ಸೂರ್ಯ ಮಕರ ರಾಶಿ ಪ್ರವೇಶ ಆಗ್ತಾನ. ಹಾ ರೀ, ಮಕರ ರಾಶಿಗೆ ಪ್ರವೇಶ ಆಗ್ತಾನ. ಆಮೇಲೆ ಈಗ ಗುಜರಾತ್ ಒಳಗ ಇದನ್ನ ಪತಂಗ ದಿವಸ ಅಂತ ಹೇಳಿ ಆಚರಿಸ್ತಾರ. ಇನ್ನು ನಮ್ಮ ಇಲ್ಲೇ ದಕ್ಷಿಣದಾಗ ಬೇರೆ ಬೇರೆ ರಾಜ್ಯದಲ್ಲಿ ಪೊಂಗಲ್ ಅಂತ ಹೇಳ್ತಾರ. ಆಮೇಲೆ ನಮ್ಮಲ್ಲಿ ಸಂಕ್ರಮಣ, ಮಕರ ಸಂಕ್ರಮಣ ಅಂತ ಅದಕ್ಕೆ ಹೇಳ್ತಾರೆ ಅದಕ್ಕ. ಆಮೇಲೆ ಅಯ್ಯಪ್ಪ ಸ್ವಾಮಿ ಇಂಪಾರ್ಟೆಂಟ್ ಇರ್ತದ ನೋಡ್ರಿ. ಅಯ್ಯಪ್ಪ ಸ್ವಾಮಿಗೆಲ್ಲಾ ಬೇಡ್ಕೊಂಡಿರ್ತಾರ. ಮಕರ ಜ್ಯೋತಿ ನೋಡಕ್ ಹೋಗ್ತಾರ್ರಿ. ಸಂಕ್ರಮಣದ ಜನವರಿ 14. ಹೌದೌದು. ಮಕರ ರುಚಿ ನೋಡು, ಅವಂದು ಒಂದ್ ಮಹಿಮಾ ಅದಲ್ಲ. ಕರೆಕ್ಟ್ ವೇಳಕ್ ಕರೆಕ್ಟ್ ಬರ್ತಾನ, ಜ್ಯೋತಿ ಬರ್ತದ. ನಮ್ಮ ನಂಬಿಕೆ ನಾವು ನೋಡಿವಲ್ಲ, ಜ್ಯೋತಿ ರೂಪದಲ್ಲಿ ಹೋಗದೆ ಇದ್ರು ದೂರದರ್ಶನದೊಳಗೆ ತೋರಿಸ್ತಾರೆ. ಅಲ್ಲಂತೂ ಕಾಣಿಸ್ತದೆ ನೋಡು. ಈ ಸಂಕ್ರಮಣ ಮೇಲೆ ನಮ್ಮ ಬೆಳಗಾವಿಯ ಖ್ಯಾತ ಕವಿಗಳು, ಅನೇಕ ಪ್ರಶಸ್ತಿ ವಿಜೇತರಾದಂತಹ ಸಾಹಿತಿಗಳು, ಖ್ಯಾತ ಸಾಹಿತಿಗಳು, ಅವರು ಒಂದು ಬಹಳ ಚಂದ ಹಾಡು ಬರ್ತಾರೆ ಸಂಕ್ರಮಣ ಮೇಲೆ. ಯಾರ್ರಿ? ಸಿಗು ಕುಸ್ಗಲ್ ಅವ್ರು ಹೇಳಿ ಬಂದಿದ್ರಲ್ರಿ. ಬಹಳ ಚಂದ ಹಾಡ್ಯಾರ. ಹಾಡ್ತೀನಿ, ಹಾಡ್ಲ. ಇತ್ತೀಚೆಗಷ್ಟೇ ಬಿಡುಗಡೆಯಾದ ಕಾವ್ಯ ಕುಸುಮ ಕವನ ಸಂಕಲನ, ಕರ್ತೃಗಳು, ಖ್ಯಾತ ಕವಿಗಳು, ಸಾಹಿತಿಗಳು, ನಮ್ಮ ಕರುನಾಡಿನ ಹಾಗೂ ಹೆಮ್ಮೆಯ ಬೆಳಗಾವಿಯ ಶೀಗು ಕೂಸಗಲ್ ಅವರ ಒಂದು ಸುಂದರ ಕವನ ಸಂಕ್ರಮಣ. ಆ ಆ ಸಂಕ್ರಮಣ ಬೆಳಕಿನ ಹೊಂಗಿರಣ ಚೈತನ್ಯ ನವಮನ್ವಂತರ ದತ್ತ
ಸಾಗುವ ದಿವ್ಯ ಪ್ರೀತಿ ವಿಶ್ವಾಸಕ್ಕೆ ಮುನ್ನುಡಿ ಬರಹ ರಮ್ಯ ಸಂಕ್ರಮಣ ಬೆಳಕಿನ ಹೊಂಗಿರಣ ಚೈತನ್ಯ ನವಮನ್ವಂತರ ದತ್ತ ಸಾಗುವ ದಿವ್ಯ ಪ್ರೀತಿ ವಿಶ್ವಾಸಕ್ಕೆ ಮುನ್ನುಡಿ ಬರಹ ರಮ್ಯ ಹೊಸ ಬೆಳಕಿನತ್ತ ಸಾಗಲು ಒಪ್ಪದ ಮನ ಹೊಸ ಬೆಳಕಿನತ್ತ ಸಾಗಲು ಒಪ್ಪದ ಮನ ತಿಮಿರ ಪಥದಲ್ಲಿ ತಪ್ಪು ಹೆಜ್ಜೆಯ ಪಯಣ ತಿಮಿರ ಪಥದಲ್ಲಿ ತಪ್ಪು ಹೆಜ್ಜೆಯ ಪಯಣ ನ್ಯಾಯ ನೀತಿ ಸಮತೆಯ ಹನನವರತ ನ್ಯಾಯ ನೀತಿ ಸಮತೆಯ ಹನನವರತ ಸಂಕ್ರಮಣ ಬೆಳಕಿನ ಹೊಂಗಿರಣ ಚೈತನ್ಯ ನವಮನ್ವಂತರ ದತ್ತ ಸಾಗುವ ದಿವ್ಯ ಪ್ರೀತಿ ವಿಶ್ವಾಸಕ್ಕೆ ಮುನ್ನುಡಿ ಬರಹ ರಮ್ಯ ಪ್ರೀತಿ ವಿಶ್ವಾಸಕ್ಕೆ ಮುನ್ನುಡಿ ಬರಹ ರಮ್ಯ ಬೇಕಿಲ್ಲ ಕಲೆತ ಮಲೆತ ಮನಗಳಿಗೆ ಸಂಕ್ರಮಣ ಬೇಕಿಲ್ಲ ಕಲೆತ ಮಲೆತ ಮನಗಳಿಗೆ ಸಂಕ್ರಮಣ ಬೇಕಿಲ್ಲ ಕಲೆತ ಮಲೆತ ಮನಗಳಿಗೆ ಸಂಕ್ರಮಣ ಸತ್ಯ ಧರ್ಮಗಳ ಗಡಿ ಮೀರಿದ ಅತಿಕ್ರಮಣ ಸತ್ಯ ಧರ್ಮಗಳ ಗಡಿ ಮೀರಿದ ಅತಿಕ್ರಮಣ ಸಾತ್ವಿಕ ಭಾವನ ಮತಿಭ್ರಮಣೆ ಇಲ್ಲ ಪರಿಭ್ರಮಣ ಸಾತ್ವಿಕ ಭಾವನ ಮತಿಭ್ರಮಣೆ ಇಲ್ಲ ಪರಿಭ್ರಮಣ ಮತಿಭ್ರಮಣೆ ಇಲ್ಲ ಪರಿಭ್ರಮಣ ಸಂಕ್ರಮಣ ಬೆಳಕಿನ ಹೊಂಗಿರಣ ಚೈತನ್ಯ ನವಮನ್ವಂತರ ದತ್ತ ಸಾಗುವ ದಿವ್ಯ ಪ್ರೀತಿ ವಿಶ್ವಾಸಕ್ಕೆ ಮುನ್ನುಡಿ ಬರಹ ರಮ್ಯ ಸಂಕ್ರಮಣ ಬೆಳಕಿನ ಹೊಂಗಿರಣ ಚೈತನ್ಯ ಎಳ್ಳು ಬೆಲ್ಲ ಸೇವಿಸಿ ಸ್ನೇಹ ಬೆಸೆದು ಹೋಸೆದು 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 ದುಷ್ಟ ಕಾಮನೆಗಳ ಕಳೆದು ಶಿಷ್ಟತೆಯ ಸಾಂಗತ್ಯದಲ್ಲಿ ದುಷ್ಟ ಕಾಮನೆಗಳ ಕಳೆದು ಶಿಷ್ಟತೆಯ ಸಾಂಗತ್ಯದಲ್ಲಿ ಸಾಗೋಣ ಸೌಹಾರ್ದ ಭಾವದ ದಿಗಂತ ದತ್ತ ಸಾಗೋಣ ಸೌಹಾರ್ದ ಭಾವದ ದಿಗಂತ ದತ್ತ ಸಾಗೋಣ ಸೌಹಾರ್ದ ಭಾವದ ದಿಗಂತ ದತ್ತ ಸಂಕ್ರಮಣ ಬೆಳಕಿನ ಹೊಂಗಿರಣ ಚೈತನ್ಯ ನವಮನ್ವಂತರ ದತ್ತ ಸಾಗುವ ದಿವ್ಯ ಪ್ರೀತಿ ವಿಶ್ವಾಸಕ್ಕೆ ಮುನ್ನುಡಿ ಬರಹ ರಮ್ಯ ಸಂಕ್ರಮಣ ಬೆಳಕಿನ ಹೊಂಗಿರಣ ಚೈತನ್ಯ ಸಂಕ್ರಮಣ ಬೆಳಕಿನ ಹೊಂಗಿರಣ ಚೈತನ್ಯ ಹೊಂಗಿರಣ ಚೈತನ್ಯ ಹೊಂಗಿರಣ ಚೈತನ್ಯ ಹೊಂಗಿರಣ ಚೈತನ್ಯ ಹೊಂಗಿರಣ ಚೈತನ್ಯ ಆ ವಾ 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 ಏನ್ ಚಂದ ಹಾಡಿದ್ರಿ ಕಾಕ ಅದು ಚಂದ ಅಗದಿ ಬಾರಿ ಬಾರಿ ಹಾಡಿದ್ರಿ. ಈ ಸಂಕ್ರಮಣ ನೋಡಪ್ಪ ಎಳ್ಳು ಬೆಲ್ಲದ ಹಬ್ಬ ಅಂತ ಹೇಳ್ತೀವಿ. ಹೌದೌದ್ರಿ. ಮುಖ್ಯವಾಗಿ ಏನದ ಎಳ್ಳು ಬೆಲ್ಲ ಕಬ್ಬು ಬೆಲ್ಲದ ಹಬ್ಬ, ಆಮೇಲೆ ಬೆಲ್ಲದ ಅಚ್ಚು, ಎಲ್ಲಾ ತರದ ಹಣ್ಣುಗಳು, ಬಾರಿ ಹಣ್ಣ, ಬೆಳವಲ್ಕಾಯಿ ಒಂದ್ ಬರ್ತದ ನೋಡು. ಹೌದ್ರಿ. ಈಗ ಅದು ನಮ್ದು ಗೊಡಚಿ ಜಾತ್ರೆ ಒಳಗೆ ಭಾಳ ಸಿಗ್ತದ್ರಿ ಬೆಳವಲ್ಕಾಯಿ ಅಂತ ಹೇಳ್ತೀವಿ. ಅದು ಸ್ವಲ್ಪ ಅಪರೂಪದ. ಹೌದ್ರಿ. ಮತ್ತ ಅದ್ರದ್ದು ಬೇರೆ ಬೇರೆ ಖಾದ್ಯಗಳನ್ನ ಹೌದೌದ್ರಿ ಮಾಡ್ತಾರಲ್ಲ. ಈಗ ಎಳ್ಳು ಬೆಲ್ಲದ ಹಬ್ಬ ಅಂದ್ರೆ ಏನಾಗ್ತದಲ್ಲ, ಮನಿ ಹೋಗಿ ಮಕ್ಕಳಿಗೆ ಬಹಳ ಸಂತೋಷ. ಹೌದು, ಎಳ್ಳು ಬೀರುದು ಅಂತ ಹೇಳ್ತಾರೆ. ಅದ್ ಎಳ್ಳು ಕಬ್ಬು ಅಂತ ಬೀರ್ತಾರ. ಆಮೇಲೆ ನೀವು ಎಳ್ಳು ಬೆಲ್ದಂಗಿರೋಣ. ಹೌದು, ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ದಂಗಿರೋಣ. ಎಂತ ದ್ವೇಷ ಇದ್ರು ಮರಿತಾರ. ಹೌದು. ಒಂದು ಗುಡಿಸುವ ಹಬ್ಬ, ಬಾಂಧವ್ಯದ ಹಬ್ಬ, ಸಂಕ್ರಮಣ ಹಬ್ಬ, ಮಕರ ಸಂಕ್ರಮಣ. ಮತ್ತೆ ನಮಗ ಈ
ನಮ್ಮ ಪ್ರಕೃತಿಗೆ ಏನಾಗ್ತದಲ್ಲ ಎಳ್ಳಿನ ಅವಶ್ಯಕತೆ ಬಹಳ. ಹೌದ್ರಿ. ಆಮೇಲೆ ಎಳ್ಳು ಕಾಳಿನಷ್ಟು ಬಿಸಿಲು ಇನ್ನು ಸಂಕ್ರಮಣ ಹಬ್ಬದಿಂದ ಎಳ್ಳು ಕಾಳಿನಷ್ಟು ನಾವು ಎಳ್ಳಮಾಸಿಗೆ ಅಂತೀವಲ್ಲ, ಹಂಗ ಔತ್ರ ಮಾಸಿಗೆ ಅವ್ರಿ ಕಾಳದಷ್ಟು, ಹಂಗೆ ಈ ಮಕರ ಸಂಕ್ರಮಣದಿಂದ ಏನಾಗ್ತಲ್ಲ ಸೂರ್ಯನ ಬಿಸಿಲು ಸಾವಕಾಶ ಏರ್ಕೋತ ಹೋಗ್ತದ. ಹೌದು. ಆಮೇಲೆ ನಮ್ಮ ಅಡಿಗೆನೂ ಹಂಗೇನೋ ಚಂದ. ಹೌದೌದ್ರಿ. ಬೇರೆ ಬೇರೆ ತರ ಕಾಳ ಪಲ್ಯಗಳಾಗಿರಬಹುದು, ಬೇರೆ ಬೇರೆ ತರ ಚಟ್ನಿಗಳು, ಬೇರೆ ಬೇರೆ ತರ ಹಿಂಡಿಗಳ್ರಿ, ಬೇರೆ ಬೇರೆ ಹೌದು ರೊಟ್ಟಿಗಳ್ರಿ, ಆಮೇಲೆ ಕೋಸಂಬರಿ, ಆಮೇಲೆ ನಮ್ಮ ಮಾದೇಲಿ ಅಂತ ಅದರದಂತೂ ವಿಶೇಷತೆ ರೀ. ಈಗ ನೀವು ಬಿಡಿ ಬೆಳಗಾವ್ ತುಂಬ ನೋಡ್ಲ ಹೊರಗೆಲ್ಲ ಹಚ್ಬಿಟ್ಟಾರ. ಹೌದೌದು. ಈ ಮಂದಿಗೆಲ್ಲ ಮನ್ಯಾಗ ಮಾಡೋದು ಬೇಡ, ಈ ಮನೆ ಒಳಗ್ ಮಾಡೋದೇ ಒಂದ್ ಆನಂದ ಬೇರೆ. ಬೇರೆನೇ ರೀ. ಮೊದಲೆಲ್ಲ ಎಲ್ಲಾರು ಕೂಡಿ ಮಾಡ್ತಿದ್ರು, ಈಗಾದ್ರೆ ನೋಡ್ಬೇಕ್ರಿ ಎಲ್ಲ 5 ರೂಪಾಯಿ 10 ರೂಪಾಯಿ ಏನ್ ಪೆಂಡಲ್ ಹಾಕ್ ಹಚ್ಚಾರ. ಹೌದೌದು. ಎಲ್ಲ ನೋಡು ಸಜ್ಜಿ ರೊಟ್ಟಿ ಇಟ್ಟಾರ, ಬಿಳಿ ರೊಟ್ಟಿ ಇಟ್ಟಾರ, ಅದಕ್ಕೆಲ್ಲ ಎಳ್ಳು ಹಚ್ಚಾರ, ಚಟ್ನಿಗಳು, ಶೇಂಗಾದ ಹೋಳಿಗೆ ಇಟ್ಟಾರ, ಎಳ್ಳು ಹೋಳಿಗೆ ಇಟ್ಟಾರ, ಪುಟಾಣಿ ಚಟ್ನಿ, ಗುರೆಳ್ ಚಟ್ನಿ, ಅಗಸಿ ಚಟ್ನಿ, ಆಮೇಲೆ ಏನೇನು ಯಾರು ಏನೇನ್ ತಿಂತಾರ, ಬೆಳ್ಳುಳ್ಳಿ ಖಾರ, ಹಸಿ ಖಾರ, ಎಷ್ಟು ತರ ಮಾಲೆದಂತೂ ದೊಡ್ಡ ಚೀಲಾನೇ ಇಟ್ಟ. ಮತ್ ಮುಂದೊಂದು ಬೋರ್ಡ್ ಹಾಕಿ ಬಿಟ್ಟಿರ್ತಾರೆ, ನಮ್ಮಲ್ಲಿ ಎಲ್ಲಾ ತರದ ಸಂಕ್ರಮಣದ ಖಾದ್ಯಗಳು ಸಿಗುತ್ತವೆ, ಸಂಕ್ರಮಣದ ಶುಭಾಶಯಗಳು. ಹೌದು, ಇದೊಂದು ಇಟ್ಟಿರ್ತಾರ. ಹೌದ್ರಿ. ಅದೇನು ಬಂತು ಇದ್ರ ಏನಾಗದ, ಒಂದ್ ಯಾರಿಗೂ ಏನು ವೆಳ್ಳೆ ಇಲ್ಲೋ ಏನಿಲ್ಲೋ, ಎಲ್ಲಾರು ದುಡಿಲಿಕ್ಕೆ ಹೋಗೋದ್ರಿಂದ ಇದು ಹಿಂಗಾಗಿದೆ. ಮತ್ ಇದು ಸಂಕ್ರಮಣ ಏನದಲ್ಲ ಸುಗ್ಗಿ ಹಬ್ಬ ಅಂತ ಕರಿತೀವಿ ನಾವು. ಹಳ್ಳಿ ಒಳಗನೆ ಇದ್ರ ವಿಶೇಷ ಅಂದ್ರೆ ಅದ್ರ ಯಾಕಂದ್ರೆ ಭೂಮಿ ತಾಯಿನ ಪೂಜೆ ಮಾಡ್ತಾರಲ್ರಿ, ಭೂಮಿ ತಾಯಿಯನ್ನ ಆರಾಧಿಸೋದು. ಆಕೆ ಅಷ್ಟೆಲ್ಲ ನಮಗ್ ಕೊಟ್ಟಿರ್ತಾಳ, ವರ್ಷ ಪೂರ್ತಿ ಎಲ್ಲ ನಾವು ಆಕಿನಿಂದ ನಾವು ಪಡ್ಕೊಂಡಿರ್ತೀವಿ. ಆಕಿಗೊಂದು ಕೃತಜ್ಞತಾ ಭಾವವನ್ನ ಅರ್ಪಿಸುವಂತ ಭಾವ. ಹೌದ್ರಿ. ಸಂಕ್ರಾಂತಿ ಬಂತು ಸುಗ್ಗಿ ಹಬ್ಬ ಅಂತ ಹೇಳಿದ್ರೆ ಎತ್ತುಗಳ ಶೃಂಗಾರ ಆಗ್ತದ, ಬಂಡಿಗಳ ಶೃಂಗಾರ ಆಗ್ತದ. ಅವರು ಮನಿಗೆಲ್ಲ ಹೆಣ್ಮಕ್ಳು ಹೋಗಿ ಆಮೇಲೆ ಕೊಬ್ಬರಿ, ಎಳ್ಳು ಬೆಲ್ಲ, ಕಬ್ಬ, ಆಮೇಲೆ ಸುಲಗಾಯಿ, ಆಮೇಲೆ ಹಣ್ಣುಗಳು, ಪೇರು ಹಣ್ಣ, ಮತ್ತ ಆಮೇಲೆ ಬಾರಿ ಹಣ್ಣ, ಇವನ್ನೆಲ್ಲ ಮನಿ ಬೀರ್ ಬರ್ತಾರೆ. ಮತ್ತ ಅವ್ರದಂತೂ ಹಳ್ಳಿ ಅಡಿಗೆ ಏನು ಹೇಳುವಂಗೆ ಇಲ್ಲ, ಅಷ್ಟು ತರದ ಅಡಿಗೆ ಮಾಡಿರ್ತಾರ. ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ. ಈಗ ನಾವು ತಮಿಳ್ನಾಡೊಳಗು ಪೊಂಗಲ್ ಮಾಡ್ತಾರ, ಕೇರಳ ಒಳಗು ಮಾಡ್ತಾರ. ಅವ್ರವ್ರ ಧರ್ಮದ ಪ್ರಕಾರ ಈ ಸಂಕ್ರಮಣದ ಹಬ್ಬ ಆಚರಿಸ್ತಾರ ನೋಡಿ. ಮತ್ತೆ ಇದ್ರೊಳಗ ವಿಶೇಷವಾಗಿ ಅಂತಂದ್ರೆ ರೀ, ಆ ದಿವಸ ತಳಿರು ತೋರಣ ಆಗಿರಬಹುದು, ಮನೆ ಮುಂದಿನ ರಂಗವಲ್ಲಿ ರಂಗೋಲಿ ಹಬ್ಬ ಇದು. ರಂಗೋಲಿ ಹಬ್ಬ ಇದು ಅದನ್ನ ಲಕ್ಷ್ಯ ಇದ್ದಿಲ್ಲ. ಈ ರಂಗೋಲಿ ಹಬ್ಬದ ಮೊನ್ನೆ ನಮ್ ಸಾಹಿತ್ಯ ಭವನ ಮುಂದ ಒಂದು 100 ಮಂದಿ ದೊಡ್ಡ ರಂಗೋಲಿ ಹಾಕ್ಯಾರ. ನೋಡ್ ಬಂದ್ನಲ್ಲ, ಹೋಗಿ ಎಷ್ಟು ಮಂದಿ ಬಂದಿದ್ರು. ಈ ಸಂಕ್ರಮಣ ಸಂಬಂಧ ರಂಗೋಲಿ ಹಬ್ಬ ಅಂತ ಆಚರಣೆ ಮಾಡಿದ್ರು. ಹೌದು. ಅದೇ ರಂಗೋಲಿ ರೀ, ಆಮೇಲೆ ಎಲ್ಲ ಈಗ ಹೇಳಿದಂಗ ತಳಿರು ತೋರಣ ಆಗಿರಬಹುದು, ಹೊಸ ಬಟ್ಟೆಗಳ ರೀ, ಆಮೇಲೆ ಸಿಹಿ ತಿಂಡಿಗಳದ ಒಂದು ರಾಶಿ ಅಂತ ಹೇಳ್ಬಹುದು. ಅದ್ರ ಜೊತೆಗೆ ಒಂದು ಖುಷಿಯ ವಾತಾವರಣ ಇರ್ತದೆ, ಎಲ್ಲಾ ಕಡೆ ಪಾಸಿಟಿವಿಟಿ ಇರ್ತದೆ, ಆಮೇಲೆ ಎಲ್ಲರ ಮುಖದಲ್ಲಿ ಒಂದು ನಗು ಇರ್ತದ, ನೋಡ್ಲಿಕ್ಕೆ ಒಂದು ಖುಷಿ ಆಗ್ತದ ನೋಡಿ ಕಾಕ. ಅಲ್ಲ, ಸೂರ್ಯ ಉದಯಕ್ಕೆ ಸೂರ್ಯನ ಪೂಜೆ ಮಾಡಿ ಸಂಕ್ರಾಂತಿ ಹಬ್ಬ ಆಚರಣೆ ಆಗ್ತದ. ಗ್ರಾಮೀಣ ಹೆಣ್ಮಕ್ಳ ಶೃಂಗಾರ ಭಾಳ ಚಂದ. ಅವ್ರದ್ದು ಏನಾಗ್ತದ, ಇಲ್ಕಲ್ ಸೀರಿ, ಟೋಪ್ ಸೆರಗಿಂದು, ಉಳೇದು ಗುಡ್ ಖಣ, ಆಮೇಲೆ ಗಂಡಸರು ಎಲ್ಲಾರು, ರೈತರೆಲ್ಲಾರು ಬಿಳಿ ಧೋತ್ರ, ಬಿಳಿ ಅಂಗಿ, ರುಮಾಲ, ಆ ಕೊಳ್ಳಿಗೆ ಒಂದು ಟಾವೆಲ್. ಅವ್ರದೊಂದು ವೈಶಿಷ್ಟ್ಯತೆನೆ ಬೇರೆ. ಹಬ್ಬದಂದ್ರ ಅದಕ್ಕೊಂದು ವೇಷ ಬೇಕಲ್ಲ, ಆ ರೀತಿ ಯಾವ ಹಬ್ಬ ಹೆಂಗಿರ್ತದ ಆ ಹಬ್ಬದ ಪ್ರಕಾರ ಇರ್ಬೇಕಾಗ್ತದ. ಮತ್ತ ಇವೆಲ್ಲ ಎತ್ತ ಚಕಡಿ ಬಂಡಿ ಎಲ್ಲ ಶೃಂಗಾರ ಮಾಡ್ತಾರ, ಹುಲ ಹಾಕ್ತಾರ ಎಲ್ಲ ಇದ್ರ. ಆಮೇಲೆ ಇನ್ನೊಂದು ಏನದಲ್ಲ, ಈ ಸಂಕ್ರಮಣ ಹಬ್ಬದ್ದು ವಿಶೇಷ ಅಂದ್ರೆ ಈಗ ಬಿಜಾಪುರದ ನೋಡು, ಸೋನೆಲಾಪುರ ಅಂತೀವಿ, ಸಿದ್ದರಾಮೇಶ್ವರ ಜಾತ್ರೆ. ಹೌದ್ರಿ, ಬಾಳ್ ನಾನು ಕೇಳೇನ್ರ ಅದ್ರ ಬಗ್ಗೆ. ಬಹಳ ಪ್ರಸಿದ್ಧ ಜಾತ್ರೆ, ಬಹಳ ವಿಶೇಷವಾಗಿ ನಡೀತದಂತ. ಏನ್ ಹೇಳಿ ಗೊತ್ತಿದ್ದೇನು, ಸಿದ್ದರಾಮೇಶ್ವರು ಒಬ್ಬ ಶರಣ ಕೆರೆ ಕಟ್ಟು ಕಾಯಕ ಇಟ್ಕೊಂಡಿರ್ತಾರೆ. ಎಲ್ಲಾ ಕಡೆ ಒಬ್ಬೊಬ್ರು ಶರಣ ಒಂದೊಂದು ಗುರಿ ಇಟ್ಕೊಂಡಿದ್ರು. ಇವರು ಕೆರೆ ಕಟ್ಟು ಕಾಯಕ. ಬಿಜಾಪುರ ಸಿದ್ದೇಶ್ವರ ಜಾತ್ರೆ ಒಂದ್ 15 ದಿವಸ ನಡೀತದ ನೋಡಿ. 15 ದಿವಸ ರೀ. ಮೊದಲ ಒಂದ್ 5 ದಿವಸ ಎಲ್ಲ ನಂದಿ ಕೋಲ್ ಅಂತೀವಿ, ಬಡಿ ನಂದಿ ಕೋಲ್ ಅಂತೀವಿ. ಅವು ಎಷ್ಟು ಚಂದ, ಎಷ್ಟೇನ್ ಸುದ್ದಿ. ಆಮೇಲೆ ಸಿದ್ದೇಶ್ವರ ಜಾತ್ರೆ ಒಳಗೆಲ್ಲ ಗ್ರಾಮೀಣ ಕಲಾವಿದರು ಗೀಗಿ ಪದ, ಚೌಡಕಿ ಪದ ಹಾಡೋರು, ಆಮೇಲೆ ಇವೆಲ್ಲ ಸಣ್ಣಾಟಗಳು, ದೊಡ್ಡಾಟಗಳು. ಅದ್ರೊಳಗ ಕೃಷ್ಣ ಪಾರಿಜಾತ ಬಹಳ ಮಹತ್ವ. ನಮ್ಮ ಮಲ್ಲಮ್ಮ ಮ್ಯಾಗೇರಿ ಅವ್ರದ್ದು. ಆಮೇಲೆ ಇದ್ರ ನಿಮ್ದು ಕುಲಗೋಡದವ್ರು ಬರ್ತಾರ, ಎಷ್ಟೋ ಜನ ಬರ್ತಾರ. ಇನ್ನೊಂದು ದನದ ಜಾತ್ರೆ ವಿಶೇಷದಲ್ಲಿ ಬರೇ ಬಂದ್ ದನದ ಜಾತ್ರೆ ನೋಡ್ಲಿಕ್ಕೆ ಬರ್ತಾರ. ಯಾಕ ನಮಗ್ ವಿಚಿತ್ರ ಅನ್ನಿಸ್ತದ, 50 ಲಕ್ಷ 60 ಲಕ್ಷ ಕೋಟಿ ಜೋಡಿ ತನಕ. ಹೌದ್ರಿ, ಈಗ ಎಲ್ಲ ಅದೇನಲ್ಲ ಈಗ ಅವ್ ಖಿಲಾರಿ ಎತ್ತಂತ ಇದ್ರ ಎತ್ತಂತ ಎಷ್ಟು ಚಂದ ಅವ್ರನ್ನ ಮೇಂಟೈನ್ ಮಾಡ್ತಾರ, ನಿಂದಿರ್ತಾರ. ಅವರು ಒಂದು 15 ದಿವಸ ಗಟ್ಲೆ ಇರ್ತಾರ ನೋಡಿ. ತಮ್ದೇ ಒಂದು ಬಂಡಿ ಹಿಂದೆ ಏರಿಸಿ ಒಂದು ಮನಿ ಮಾಡ್ಕೊಂಡಿರ್ತಾರ. ಅಲ್ಲೇ ಸೀನ್ಸ್ ಬಹಳ ಚಂದ ನೋಡ್ಲಿಕ್ಕೆ. ನಮ್ಗೆ ದೃಶ್ಯಗಳಂದ್ರೆ ಮೇವು ತರುದು, ನೀರ್ ತರುದು, ಹಾಕುದು. ಆಮೇಲೆ ಒಂದ್ ನಾಟಕ ಕಂಪನಿ, ಈ ನಾಟಕ ನೋಡ್ಲಿಕ್ ಬರ್ರಿ, ಈ ನಾಟಕ ನೋಡ್ಲಿಕ್ ಬರ್ರಿ, ಒಂದ್ 10 ಕಂಪನಿ. ಅವೆಲ್ಲ
ಅವೆಲ್ಲ ಧ್ವನಿವರ್ಧಕೊಳಗೆ ಹೇಳುವುದೇ ಅಡ್ವರ್ಟೈಸ್ಮೆಂಟ್ಸ್ ಅದೊಂದು ಮತ್ತೆ ಎಲ್ಲಾ ಕಡೆ ಏನು ಮತ್ತೀಗ ಜಾತ್ರೆ ಅಂದ್ಕೊಳ್ಳಿ ಮತ್ತೆ ಈ ಭಜಿದೊಂದು ಸಂಭ್ರಮ ಇರುದೇ, ಬಜಿ ಚೂಡ ಚುಮ್ಮುರಿ ಎಲ್ಲಾ ತರದ ಕರ್ದಂಟ. ಇದೊಂದು ಬಿಜಾಪುರದ್ದು ಸಿದ್ದೇಶ್ವರ ಜಾತ್ರೆದೊಂದು ವಿಶೇಷನೇ ಬೇರೆ. ಹೌದೌದು, ನಾನು ಕೇಳೇನ್ರಿ. ಏನ್ ಮಾಡ್ತಾರೆ, ಎಲ್ಲಾರ ಮನೆಗೆ ಎಲ್ಲಾರು ಅವ್ರ ಬಳಗೆಲ್ಲ ಊರಿಂದ ಬರ್ತಾರೋ ಅವ್ರಿಗೆಲ್ಲ ಹೋಗು ಮುಂದೆಲ್ಲ ಕಾಣಿಕೆ ಕೊಡೋದು, ಧೋತ್ರ, ಸೀರೆ, ಟಾವೆಲ್ಲ, ಟೋಪಿಗಿ. ಆಮೇಲೆ ಬಂದವ್ರಿಗಂತೂ ಮನಿ ಒಳಗಿನ ಫರಾಳ ಬರೀ ಮೊದ್ಲ ಮಾಡಿಟ್ಟಿರ್ತಾರ. ಎಲ್ಲಾ ಕರ್ಚಿಕಾಯಿ, ಬೇಸನ್ ಉಂಡಿ, ಶೇಂಗಾ ಪುಟಾಣಿ ಉಂಡಿ, ನಾನಾ ತರದ ಉಂಡಿ, ನಾನಾ ತರದ ಚೂಡಾಗಳು ಅವನ್ನೆಲ್ಲ ಇಟ್ಟಿರ್ತಾರ. ಮತ್ತ ಸಜ್ಜಿ ರೊಟ್ಟಿಗಿಟ್ಟು ಒಂದ್ ವಾರಗಟ್ಲೆ ಮೊದ್ಲೇ ಬಡ್ದಿರ್ತಾರ. ಹಬ್ಬದಾಗ ಬರೀ ಸುಮ್ಮ ಒಂದು ಅನ್ನ ಸಾರು ಮಾಡೋದು ಎಲ್ಲ ರೆಡಿಮೇಡ್ ಇರ್ತದೆ. ಜಾತ್ರೆ ಸುತ್ತಿ ಬರೋದು, ಮಾಡೋದು, ಗೋಧಿ ಹುಗ್ಗಿ ಮಾಡೋದು, ಶಾವ್ಗಿ ಪಾಯಸ ಮಾಡೋದು, ಎಲ್ಲ ಮ್ಯಾಲಿಂದ ಟಿವಿ ಡಬ್ಬೆಲ್ಲ ಅವೇ ತುಂಬಿರ್ತಾವ ನೋಡ್ರಿ. ಅವ್ನ ಕೆಳಗೆ ಇಳಿಸೋದ ಹಾಕೊಳ್ಳೋದು, ಜಾತ್ರೆ ತಿರುಗೋದ, ಊಟ ಕರ್ಚಿಕಾಯಿ, ಚಕ್ಲಿ ಎಲ್ಲ ಪಂಚ ಪಕ್ವಾನ ಎಲ್ಲ ಮಾಡಿರ್ತಾರ. ಅದನ್ನೆಲ್ಲ ಬರೀ ಕೆಡ್ಲಾರ್ದಂತ ಇರ್ತಾವ. ಮತ್ತ ನಾವು ಅದ ಹೇಳ್ಬೇಕಂತ ಅನ್ಕೊಂಡಿನ್ರಿ. ನಾವು ಎಷ್ಟೆಲ್ಲ ನಮ್ಮ ಹಿರಿಯರು ಎಷ್ಟು ಮುಂಜಾಗ್ರತೆಯಿಂದ ವೈಜ್ಞಾನಿಕವಾಗಿ ತಯಾರು ಮಾಡ್ಯಾರ ನೋಡ್ರಿ. ಮತ್ ಸೀಸನ್ ವೈಸ್ ನಮ್ಮ ಆಹಾರಗಳಿರ್ತಾವ, ಒಟ್ಟ ಕೆಡುದಿಲ್ಲ. ಇವು ನೋಡ್ರಿ ಸಜ್ಜಿ ರೊಟ್ಟಿ ಆದ್ರೂ ಈಗ ತಿಂಗಳಾನ್ಗಂಟ್ಲೆ ಕೆಡಂಗಿಲ್ರಿ ಕಾಕವ. ಮಾಸಕ್ಕೆ ಅನುಗುಣವಾಗಿ ನಮ್ಮಲ್ಲ ನಮ್ಮ ಹಿರಿಯರು ಭಯಂಕರ ಶಾಣ್ಯರು. ಅವ್ರ ಏನ್ ಮಾಡ್ಯಾರಲ್ಲ ಅವ್ರ ಹಾದಿ ಒಳಗೆ ನಾವು ಬದುಕ್ಲಿಕ್ಕತ್ತೀವಿ. ನಮ್ದನ್ನೋದು ಏನೂ ಇಲ್ಲ, ನಮ್ದೇನೂ ಇಲ್ರಿ, ನಮ್ದನ್ನೋದು ಏನೂ ಇಲ್ಲ. ಬರೀ ಅದನ್ನ ಉಳಿಸ್ಕೊಂಡ್ ಬೆಳೆಸ್ಕೊಂಡ್ ಹೋದ್ರೆ ಎಷ್ಟೋ ಆಗ್ತದ. ಮತ್ ಇನ್ನೊಂದು ಬಿಜಾಪುರ ಸಿದ್ದೇಶ್ವರ ಜಾತ್ರೆ ಅಂದ್ರೆ ಮದ್ದಿನ ಹಬ್ಬ ಅಂತ ಅದನ್ನ ಕೇಳ್ಬೇಕು. ದನದ ಜಾತ್ರೆ ಜೊತೆಗೆ ಮದ್ದು ಹಾರಿಸ್ತಾರಪ್ಪ. ಏನು ಮದ್ದು ಹಾರಿಸ್ತಾರ, ಏನೋ ಡಿಸೈನ್ ಮಾಡ್ತಾರಂತ್ರಿ ಬೇರೆ ಬೇರೆ. ಏನು 1.5-2 ತಾಸದ್ದು ಮದ್ದು ಅಂದ್ರೆ ತಿರುಗಿ ಗಾಣ ಇರ್ತಾವು, ಆಮೇಲೆ ತೊಟ್ಲು ಜೀಕ್ ಇರ್ತಾವು, ಆಮೇಲೆ ಏನೇನು ಸನ್ನಿವೇಶ ಮಾಡ್ತಾರ. ಗೋಕಾಕ್ ಫಾಲ್ಸ್ ಮಾಡ್ತಾರ, ಜೋಗ್ ಫಾಲ್ಸ್ ಮಾಡ್ತಾರ. ನಮ್ಮ ಕರ್ನಾಟಕದೊಳಗೆ ಏನೇನವಲ್ಲ ಅವೆಲ್ಲ ಮದ್ದಿನೊಳಗ್ ಮಾಡ್ತಾರ. ಮದ್ದು ಹಚ್ಚಿದ್ಕೊಳ್ಳಿ ಆ ಚಿತ್ರ ಎಲ್ಲ ತೋರಿಸಿ ಉರಿತಾರ. ಆಮೇಲೆ ಬಣ್ಣದ ಬಾಣಗಳು ಅಂತ ಹೇಳ್ತೀವಿ, ಆಕಾಶಕ್ಕೆ ಹಾರ್ತಾವ. ಆಕಾಶಕ್ಕೆ ಹಾರ್ತಾವ, ನೋಡೋದೇ ಚಂದ. ಅದೊಂದು ಮಂದಿ ಏನ್ ಲಕ್ಷಾಂತರ ಮಂದಿ ಸುತ್ತಲೂ ಕೂಡ್ತಾರ ಆ ಮದ್ದಿನ ಹಬ್ಬ ನೋಡ್ಲಿಕ್ಕೆ. ಇನ್ನು ಯಾರಿಗ್ ಬರ್ಲಿಕ್ಕೆ ಆಗುದಿಲ್ಲ. ಇಡೀ ಬಿಜಾಪುರ 2ನೇ ಅಂತಸ್ತ 3ನೇ ಅಂತಸ್ತ ಮನಿ ಮ್ಯಾಲ ನಿಂತ್ರ ಬಹಳ ಚಂದ ಕಾಣಿಸ್ತದ. ಇದು ಮದ್ದಿನ ಹಬ್ಬ ಅಂತ ಹೇಳ್ತೀವಿ, ರೈತರ ಹಬ್ಬ ಅಂತ ಹೇಳ್ತೀವಿ. ಬಿಜಾಪುರಕ್ಕೆ ಇದೊಂದು ವಿಶೇಷ ಹಬ್ಬದ. ಮತ್ತೆ ಜಾತ್ರೆ ಅಂದ ಕೂಡ್ಲೆ ಕಿಚ್ಚ ಆಯುಧಿರ್ತದಲ್ಲ, ಕಿಚ್ಚ ಆಯುಧಿರ್ತದ, ಎತ್ತ ಹಾಯಿಸ್ತಾರ. ಹೌದಲ್ಲ. ಈಗ ನೋಡಪ್ಪ ಇನ್ನೊಂದು ಎಚ್.ಎಸ್. ವೆಂಕಟೇಶ್ ಮೂರ್ತಿ, ನಮ್ಮ ನಾಡಿನ ಖ್ಯಾತ ಕವಿಗಳು. ಹೌದ್ರಿ. ಹಬ್ಬ ಬಂತು ಹಬ್ಬ. ಮತ್ತ ಇದು ವಿಶೇಷ ಏನದ ಗೊತ್ತದೇನು, ಕನ್ನಡ ಪ್ರಾಥಮಿಕ 3ನೇ ತಕ್ ಹಚ್ಚಾರ ನೋಡು. ಇದ್ರೊಳಗದರಿ 3ನೇ ತಕ್ಕದ ಹಬ್ಬ ಬಂತು ಹಬ್ಬ ಬಹಳ ಚಂದ ಹಾಡ್ಯಾರ. ಹಾಡ್ರಿ ಬಿಡ್ರಲ್ಲ ಮತ್ತೀಗ ನೀವು ಹಾಡೇ ಬಿಡ್ತೀನಿ. ಹಾಡ್ರಿ. ಹಬ್ಬ ಬಂತು ಹಬ್ಬ, ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ, ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ, ಕಂತೆ ಕಂತೆ ಕಬ್ಬ. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು, ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು, ಗಿಲಿಗಿಲಿ ಕಾಲ್ಗೆಜ್ಜೆ ದನಿಯ ಮಾಡಿಕೊಂಡು, ಗಿಲಿಗಿಲಿ ಕಾಲ್ಗೆಜ್ಜೆ ದನಿಯ ಮಾಡಿಕೊಂಡು, ಹಬ್ಬ ಬಂತು ಹಬ್ಬ, ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ, ಕಂತೆ ಕಂತೆ ಕಬ್ಬ. ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ, ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ, ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ, ತಂಗಿ ಕೇರಿಗೆಲ್ಲ, ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಹಬ್ಬ ಬಂತು ಹಬ್ಬ, ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ, ಕಂತೆ ಕಂತೆ ಕಬ್ಬ. ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ, ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ, ರಂಗೇನಹಳ್ಳಿ ರಂಗಿನ ಗೊಂಬಿ ಕಣ್ಣ ತುಂಬ ನೋಡಿ, ರಂಗೇನಹಳ್ಳಿ ರಂಗಿನ ಗೊಂಬಿ ಕಣ್ಣ ತುಂಬ ನೋಡಿ, ಕಣ್ಣ ತುಂಬ ನೋಡಿ. ಹಬ್ಬ ಬಂತು ಹಬ್ಬ, ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ, ಕಂತೆ ಕಂತೆ ಕಬ್ಬ. ಕೊಂಬನು ಹೆರೆದು ಬಣ್ಣವ ಬೆಳೆದು
ಎತ್ತು ಹಸು ಕರುವನ್ನು ಕೊಂಬನು ಹೆರೆದು ಬಣ್ಣವ ಬಳೆದು ಎತ್ತು ಹಸು ಕರುವನ್ನು ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು. ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು, ಅಕ್ಕಿ ಬೆಲ್ಲ ಹಣ್ಣು. ಹಬ್ಬ ಬಂತು ಹಬ್ಬ, ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ, ಕಂತೆ ಕಂತೆ ಕಬ್ಬ. ಮಕ್ಕಳನ್ನೆಲ್ಲ ಹಸಿಯಲ್ಲಿ ಕೂಡಿಸಿ ಎಳ್ಳಿ ಎಲಚಿ ಹಚ್ಚು, ಮಕ್ಕಳನ್ನೆಲ್ಲ ಹಸಿಯಲ್ಲಿ ಕೂಡಿಸಿ ಎಳ್ಳಿ ಎಲಚಿ ಹಚ್ಚು. ಸುರಿಯುವಾಗ ಮಕ್ಕಳಿಗೆಲ್ಲ ಅಜ್ಜಿ ಅಮ್ಮ ಮೆಚ್ಚು, ಸುರಿಯುವಾಗ ಮಕ್ಕಳಿಗೆಲ್ಲ ಅಮ್ಮ ಅಜ್ಜಿ ಅಚ್ಚು ಮೆಚ್ಚು. ಮಕ್ಕಳಿಗೆಲ್ಲ ಹಸಿಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಹಚ್ಚು, ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗೆಲ್ಲ ಅಚ್ಚು ಮೆಚ್ಚು. ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗೆಲ್ಲ ಅಚ್ಚು ಮೆಚ್ಚು, ಮಕ್ಕಳಿಗೆಲ್ಲ ಅಚ್ಚು ಮೆಚ್ಚು. ಹಬ್ಬ ಬಂತು ಹಬ್ಬ, ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ, ಕಂತೆ ಕಂತೆ ಕಬ್ಬ, ಕಂತೆ ಕಂತೆ ಕಬ್ಬ, ಕಂತೆ ಕಂತೆ ಕಬ್ಬ. ಏ ಅಗದಿರಿ, ಏನ್ ಬಾರಿ ಹಾಡ್ತಿರ್ ಕಾಕ ಅದು. ನೋಡುವ ಮಕ್ಕಳ ಗೂಡಿ ಬಾಜು ಮನಿ ಕಾಕ ಮಕ್ಕಳ ಹಂಗೆ ಹಾಡ್ಬೇಕಲ್ಲ. ಕರೆ ಕರೆ ರೀ. ಈ ಬಾಜು ಮನಿ ಕಾಕ ಏನದ ಎಲ್ಲಾ ವಯಸ್ಸಿನವ್ರ ಪ್ರಕಾರ ಆಗಿರ್ತಾನ. ಹೌದೌದ್ರಿ. ಈಗ ಸಣ್ಣ ಪುಟಾಣಿ ಹುಡುಗರು ಹಿಡ್ಕೊಂಡು ಕಿಶೋರ ಬಾಲ ಯುವ ನಾವ್ ಎಲ್ಲಾ ವೃದ್ಧರವರೆಗೆ ಹೌದೌದ್ರಿ ಅವ್ರ ಪ್ರಕಾರ ಅವ್ರಂಗ್ ನಾ ಇದ್ದು ನಾ ಮಾತಾಡ್ಬೇಕಾಗ್ತದ. ಅದು ನನ್ನ ಜವಾಬ್ದಾರಿ ಅದಲ್ಲ. ಏನ್ಪಾ ಆಮೇಲೆ ಸಂಕ್ರಮಣ ಹಬ್ಬ, ಭೋಗಿ ಹಬ್ಬ ಇವೆರಡು ಒಮ್ಮೆ ಬಂದ್ಬಿಡ್ತಾವ. ಹೌದ್ರಿ, ಎರಡು ಒಮ್ಮೆ ಬಂದ್ಬಿಡ್ತಾವ. ಮತ್ತ ಇದಕ್ಕ ಪಲ್ಯದ ಹಬ್ಬನು ಅಂತಾರ. ಇದೇ ರೀತಿ ಬನಶಂಕರಿ ಜಾತ್ರೆ ವೈಭವನು ಮುಗೀತು. ಆದ್ರ ಅದು ಒಂದ್ ತಿಂಗಳಗಟ್ಲೆ ಇರ್ತದ. ಅಲ್ಲಿ ಸೌದತ್ತಿ ಜಾತ್ರೆ ಇರ್ತದ. ಭೋಗಿ ಸಂಕ್ರಮಣ ಮುಂದ ಹಬ್ಬಗಳ ಜಾತ್ರೆ ನೋಡ್ರಿ. ಹೊಸ ವರ್ಷದಿಂದ ಶುರುವಾಗೋ ಮೊದಲ ಹಬ್ಬ ಅಂತಾನೆ ಹೇಳ್ರಿ ತಪ್ಪಾಗೋದಿಲ್ರಿ. ಆಮೇಲೆ ಕುಸರೆಳ್ಳು ಅಂತ ಹೇಳ್ತೀವಿ. ಇದು ಆಧುನಿಕವಾಗಿ ಬಂದಿದ್ದು. ಇದು ಫಸ್ಟ್ ಮಹಾರಾಷ್ಟ್ರದಿಂದ ಬಂತ ನೋಡು ಕುಸರೆಳ್ರಿ. ಎಳ್ಳ ಸಕ್ರಿ ಪಾಕ ಮಾಡ್ಕೋತಾರ. ಎಳ್ಳ ಏನ್ ಮಾಡ ಸಣ್ಣ ಇಡ್ಲಿ ಒಳಗೆ ಸ್ವಲ್ಪೇ ಕಾವು ಮೇಲೆ ಒಂದು ಪ್ಲೇಟ್ ಒಂದ್ ತಟ್ಟಿ ಇಟ್ಟು ತಿರುಕೋತ್ ಹೋಗ್ತಾರ. ಅದಕ್ಕೆ ಅಷ್ಟಷ್ಟೇ ಪಾಕ್ ಹಾಕೋತ್ ಹೋಗ್ತಾರ. ಅವೆಲ್ಲ ಕುಸುರು ಹೊಡಿತಾವ. ಇಂಥವೇ ಅವಕ್ಕೆ ಕುಸರೆಳ್ಳು ಅಂತಾರ. ದೊಡ್ಡ ದೊಡ್ಡನು ಮಾಡ್ತಾರ, ಸಣ್ಣನು ಮಾಡ್ತಾರ. ಆಮೇಲೆ ಅದ್ರದ್ದು ಏನ್ ಮಾಡ್ತಾರಲ್ಲ ಆಭರಣಗಳನ್ನ ಮಾಡ್ತಾರ. ಈ ರಥಸಪ್ನೆಗೆ ಮಕ್ಕಳನ್ನ ಎರಿಯೋದು ಅಂತ ಹೇಳಿ ಆಯುಷ್ ಹೆಚ್ಚಾಗ್ಲಿ ಅಂತ ಕರಿ ಎರಿಯೋದು ಅಂತೀವಿ. ಚುರ್ಮುರಿ, ಪುಟಾಣಿ, ಬೆಂಡು, ಬತಾಸ, ಬಾರಿಕಾಯಿ, ಸುಲಗಾಯಿ. ಈಗ ಆಧುನಿಕ ಮತ್ ಚಾಕ್ಲೇಟ್ ಹಾಕ್ಲಿಕ್ಕೆ ಯಾಕಂದ್ರೆ ಹುಡುಗರ ಸಂಬಂಧ ಅದು ಸೇರ್ ಅಂತಿರ್ತೀವಿ. ಹಳಿ ಮಾಪಗಳು ಇದ್ದು ಅದೆಲ್ಲ ತಲೆ ಮೇಲೆ ಹಾಕಿ ಮಕ್ಕಳನ್ನ ಕೂಡ್ಸಾರು ಆರತಿ ಮಾಡೋದು. ಮಕ್ಕಳ ಆಯುಷ್ಯ ಹೆಚ್ಚಾಗ್ಲಿ, ಆರೋಗ್ಯ ವೃದ್ಧಿ ಆಗಲಿ, ಹುಡುಗರು ಶಾಲೆ ಆಗಲಿ ಎಲ್ಲ ಹಿರೇ ಮನುಷ್ಯರ ಕಡೆಯಿಂದ ಕರಿ ಏರಿದು ಅಂತ ಮಾಡ್ತಾರ. ಅದನ್ನಿದ್ರೆ ಮತ್ತೆ ಇದೊಂದು ಕಂಪ್ಲೀಟ್ ಒಂದ್ ತಿಂಗಳಗಟ್ಲೆನೆ ಮಾಡ್ತಾರ. ಮನೆಗೆ ಅರ್ಶಿನ ಕುಂಕುಮ ಮಾಡೋದು, ಇದು ಬೀರ್ಸೋದು. ಆಮೇಲೆ ಈ ಕುಸ್ರಳದ್ ಹೇಳಿದ್ನಲ್ಲ ನೋಡು, ಮಂಗಲಸೂತ್ರ ಮಾಡ್ತಾರ, ಹೆಣ್ಮಕ್ಳು ಟೊಂಕದ ಪಟ್ಟಿ ಮಾಡ್ತಾರ, ತೋಳ್ ಬಂದಿ ಮಾಡ್ತಾರ, ಪಾಟಿ ಬಿಲ್ವಾರ ಮಾಡ್ತಾರ, ತೋಡೆ ಮಾಡ್ತಾರ, ನಾನಾ ತರದ ನೆಕ್ಲೆಸ್ ಮಾಡ್ತಾರ, ಆಭರಣಗಳನ್ನ ಮಾಡ್ತಾರ, ಕಿರೀಟ ಮಾಡ್ತಾರ. ಮುಖ್ಯ ಅಂದ್ರ ಇದೇನು ಹೊಸದಾಗಿ ಲಗ್ನ ಆಗಿರ್ತದಲ್ಲ ಮಗಳಿಗೆ ಕೊಟ್ಟು ಬರುದು, ಮತ್ತ ಅಳ್ಯಾಕ್ ಕೊಡುದು, ಮನೆಗೆ ಕರ್ಸಿ ಬೆಳ್ಳಿ ಒಟ್ಗ ಕುಸ್ರೆಳ್ಳ ಎಳ್ಳು ಬೆಲ್ಲ ಅವಂಗೊಂದ್ ಕೊಡ್ಲಿಕ್ಕೆ ಬೇಕು. ಅವನಿಗೊಂದ್ ಚಾನ್ಸೇ. ಸಂಕ್ರಮಣ ಬಂತಂದ್ರ ಹೊಸದಾಗಿ ಲಗ್ನ ಆದವ್ರಿಗೆ. ಆಮೇಲೆ ಇದನ್ನೆಲ್ಲ ಕೂಡಿಸಿ ಫೋಟೋ ತಗೋತಾರ. ಆಮೇಲೆ ಈ ತಿಂಗಳ ಸೀಮಂತ ಬಸರ ಹೆಣ್ಮಕ್ಳು ಏನಾರ ಫಂಕ್ಷನ್ ಮಾಡೋದಿತ್ತಂದ್ರ ಅವೆಲ್ಲ ಕುಸ್ರಳಿನ ಆಭರಣ ಹಾಕಿ ಸಂಭ್ರಮ ಹಂಚ್ಕೋತಾರ. ತೊಟ್ಟಲದೊಳಗ ಈ ತೂಗು ಮಂಚ ಅಂತೀವಲ್ಲ ಕೂಡಿಸ್ತಾರ, ಜೋಕಾಲಿ ಒಳಗ್ ಕೂಡಿಸ್ತಾರ, ಉಯ್ಯಾಲೆ ಒಳಗ್ ಕೂಡಿಸ್ತಾರ. ಇವೆಲ್ಲ ಕುಸ್ರಳಿನ ಆಭರಣಗಳು ಒಂದ್ ವಿಶೇಷ. ಆಮೇಲೆ ಮಹಿಳೆಯರಿಗೆ ಏನದ ಕರಕುಶಲತೆ ಒಳಗೆ ಏನದ ಆದಾಯನೂ ಬರ್ತದ. ಹೌದ್ರಿ, ನಾವ್ ಅವ್ರನ್ನ ಪ್ರೋತ್ಸಾಹಿಸಬೇಕಾಗ್ತದೆ. ಯಾಕಂದ್ರೆ ಈಗ ಸಣ್ಣ ಪುಟ್ಟ ಬೇರೆ ಬೇರೆ ಈಗ ಸಣ್ಣ ಪುಟ್ಟ ಆಭರಣಗಳಲ್ಲಿ ಅವರಿಗೆ ಒಂದು ಆದಾಯ ಸಿಗ್ತಿರ್ತದ. ಹೌದು. ಆಮೇಲೆ ಮಕ್ಕಳು ಹೆಣ್ಮಕ್ಳು ಚಟುವಟಿಕೆ ಒಳಗೆ ಉಳ್ಕೋತಾರ. ಆಮೇಲೆ ಇದನ್ನೆಲ್ಲ ನೋಡಿ ಬೇರೆಯವರು ಮಾಡ್ಲಿಕ್ಕೆ ತಯಾರು ಮಾಡ್ತಾರ. ಈಗ ನಮ್ಮಲ್ಲಿ ಏನದ ಎಳ್ಳು ಬೆಲ್ಲನದ, ಮಹಾರಾಷ್ಟ್ರಕ್ಕೆ ಎಲ್ಲಾ ಕಡೆ ಎಳ್ಳು ಬೆಲ್ಲದ. ಆದ್ರೂ ಕುಸ್ರೆಳ್ಳು ಮಾಡೋದು ಅಲ್ಲಿಂದ ಆರಂಭ ಆಗ್ತದೆ. ಹೌದೌದ್ರಿ. ಮತ್ತ ಈಗೆಲ್ಲ ಅವೆಲ್ಲ ಕೆಮಿಕಲ್ ಸಕ್ಕರೆ ಹಾಕಿದ್ದು ಎಲ್ಲ ಏನೋ ಕಲರ್ ಎಳ್ಳು ಅಂತ ಹೇಳಿ ನೋಡ್ಲಿಕ್ಕೆ ಚಂದ ಅಷ್ಟ. ಅದರಿಂದ ಏನಾಗುತ್ತೆ ತಿನ್ಲಿಕ್ಕೆ ನಮ್ ಎಳ್ಳು ಬೆಲ್ಲ ಚಲೋ ಬೆಸ್ಟ್. ದೇಸಿ ಏನಿರ್ತದಲ್ಲ ನಮ್ದು ಭಾರತೀಯರದು, ಅದ್ರಿಗೆ ಪೌಷ್ಟಿಕಾಂಶ ಸಿಗ್ತದೆ, ರುಚಿ ಇರ್ತದ. ಅದ್ರೊಳಗೆ ನಿಮ್ದೆಲ್ಲ ಎಳ್ಳು ಬೆಲ್ಲದೆಲ್ಲ ನೀವು ಒಡಿ ಮಾಡ್ತಾರ.
ಹೌದಲ್ಲ. ಆಮೇಲೆ ಇವು ರೆಡಿಮೇಡ್ ಒಂದು ಸಿಗ್ತಾವಲ್ಲ, ಗಟ್ಟೆನ್ ಇರ್ತಾವಲ್ಲ ಪೇಪರ್ಮೆಂಟ್ ಗತ್ಲೆ, ಎಳ್ಳು ಬೆಲ್ಲದ್ದು ಅವು ಮಾಡ್ತಾರ. ಒಟ್ಟೇನು ಸಂಕ್ರಮಣ ಹಬ್ಬ ಸಂತೋಷದ ಹಬ್ಬ, ಸುಗ್ಗಿ ಹಬ್ಬ. ಆಮೇಲೆ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರ ಜ್ವಾಳ ಎಲ್ಲ ಮೈ ತುಂಬ್ಕೊಂಡ್ಬಿಟ್ಟಿರ್ತಾವ, ಮುಂದ್ ಒಣಕೋತ್ ಹೋಗ್ತಾವ. ಈಗ ಅವು ಹಸಿ ಹಸಿ ಒಳಗ್ ಹಾಲು ತುಂಬ್ಕೊಂಡು ಸೀತ್ನಿ ಅಂತಾರ. ಸೀತ್ನಿ ಅದ್ರದ ವಿಶೇಷತೆ ಹೇಳ್ರಲ್ಲ. ಈಗ ಏನಾಗ್ತದ, ನಾವು ಹೊಲಕ್ ಹೋಗಿ ತೋಟಕ್ ಹೋಗಿ ಎತ್ತಿನ ಬಂಡ್ಯಾಗ ಎಲ್ಲಾ ಶಿಸ್ತಾಗಿ ಹೋಗಿ ಅದೊಂದ್ ಮಜಾನೇ ಬೇರೆ. ಊಟ ಕಟ್ಕೊಂಡ್ ಹೋಗಿ ಎಲ್ಲ ಊಟದಿಂದ ಸೀತ್ನಿ ತಿನ್ನೋದೊಂದು ಕಾರ್ಯಕ್ರಮ ಮಾಡ್ಬಿಡ್ತಾರ ಸಂಜೆ ಮುಂದೋ ಯಾವಾಗೂ ಇದ್ರ. ಆಮೇಲೆ ವಿಶೇಷನೇ ಸೀತ್ನಿ ತಿನ್ಲಿಕ್ಕೂ ಹೋಗ್ತಾರ. ಹೆಂಗ್ರಿ ಅದು ಕುಳ ಕಿಚ್ಚಿ ಒಳಗೆ ಏನ್ ಮಾಡ್ತಾರ, ಅವ್ ಸೀತ್ನಾಗಿದ್ದೇನ್ ಜೋಳ ಸುಡಿರ್ತಾವಲ್ಲ ಅವ್ ಕಿತ್ಕೊಂಡ್ ಬರ್ತಾರ, ಚಂದ ಸುಡ್ತಾರ. ಸ್ವಲ್ಪ ಚಲೋತ್ನ ಸುಡ್ತಾರ, ಮ್ಯಾಲ ಕಪ್ 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 ಆಗಂಗ. ಆಮೇಲೆ ಅವನ್ನೆಲ್ಲ ಸೂಡ್ ಒಳಗಿಂದೆಲ್ಲ ತೆನಿ ಒಳಗಿನ ಜಾಡಿಸ್ಕೊಂಡು ಹೊರಗೆ ತೆಗೆದು ಮರದಾಗ ಕೇರಿ ತಿನ್ನುದು, ಬೆಲ್ಲ ಅದನ್ನ ತಿನ್ನುದು, ಆಮೇಲೆ ಪುಟಾಣಿ ಹಿಂಡಿ ಅದನ್ನ ತಿನ್ನುದು, ಆಮೇಲೆ ಹಾಲು ಕುಡಿತಾರ, ಮಜ್ಜಿಗೆ ಕುಡಿತಾರ. ಇದೇ ರೀತಿ ಉಮ್ಮಗಿ ಅಂತ ಬರ್ತದ. ಉಮ್ಮಗಿನೇ ಮುಂದೆ ಗೋಧಿ ಆಗ್ತದ. ಈ ಸೀತ್ನಿ ಜೋಳ ಆಗ್ತದ, ಉಮ್ಮಗಿ ಗೋಧಿ ಆಗ್ತದ. ಆಗ ಉಮ್ಮಿಗೆ ಏನಂತೀವಲ್ಲ ಅದು ಎಲ್ಲ ಮೈ ತುಂಬ್ಕೊಂಡ್ಬಿಟ್ಟಿರ್ತದ, ಒಳಗೆ ಹಾಲ ಉದ್ದಂದ್ ಹಿಂಗೆಲ್ಲ. ಅದು ಏನದ ಅದನ್ನ ಹಿಂಗೆ ತಿನ್ನೋದು ನೋಡು, ಉಮ್ಮಿಗೆ ಸುಟ್ಕೊಂಡ್ ತಿಂತಾರ. ಅದ್ರದ್ದು ಇನ್ನೊಂದು ವಿಶೇಷ ಏನದಲ್ಲ, ಸೀತ್ನೂ ಒಣಗಿಸಿಂದ ಅದ್ರದ್ದೆಲ್ಲ ಕಿಚಡಿ ಮಾಡ್ತಾರ, ನಾನಾ ತರದ್ದು ಉಪ್ಪಿಟ್ಟು ಟೈಪ್ ಮಾಡ್ತಾರ. ಆಮೇಲೆ ಅದೇ ರೀತಿ ಉಮ್ಮಿಗೆ ಏನದಲ್ಲ ಪಾಯಸ ರುಚಿ ಆಗ್ತದ. ಅದನ್ನ ಉಪ್ಪಿಟ್ಟಗತ್ಲೆ ಮಾಡ್ಕೊಂಡು ತಿನ್ನೋದು ಕಡಿಮೆ. ಪಾಯಸ ಬೆಲ್ಲದೊಳಗ ನೀವ್ ಹೆಂಗ್ ಗೋಧಿ ಹುಗ್ಗಿ ಹಂಗ್ ಮಾಡ್ತೀರಿ, ಉಮ್ಮಗಿ ಹುಗ್ಗಿ ಅಂತಾರೆ. ಅದಂತೂ ಬಹಳ ಚಲೋನು. ಏಲಕ್ಕಿ ಹಾಕಿ, ಗೋಡಂಬಿ, ಮನಕ, ಜಾಜಿಕಾಯಿ, ಖಜ್ಜೂರಿ ಒಂದ ಎರಡು ಒಳಗೆ ಸಾಕ್ ಬಿಡ್ರಿ, ಬಾಯಾಗ ನೀರ್ ಬರ್ತದ. ಮತ್ತ ಏನಾತಪ್ಪ ಅಂತ ಇಂತ ಕುಡಿ ಸಂಕ್ರಮಣ ಭೋಗಿ ಹಬ್ಬ ಎರಡು ಚಂದ ಅದು ಇಲ್ಲ, ಚಂದ ಅದು ಇಲ್ಲ. ಗೀತಕ್ಕ ಹೇಳು, ನಾ ಬಂದಿದ್ದು ಅದ ಆಕಿ ಹೇಳಿಟ್ ಹೋಗ್ಯಾಳ, ಎಲ್ಲಾ ಮಾದೇಲಿ ಮಾಡ್ಯಾಳ. ನಿಮ್ ಸಲುವಾಗಿನ ನೀವು ಕಾಕ ಬಂದ್ರ ಕೂಡ್ತೀನ್ರಿ, ಅಷ್ಟೊತ್ತಿಗೆ ನಾನು ಬರ್ತೇನೆ ಅಂತ ಹೇಳಾಳಕಿ. ಇವತ್ತೇನ್ ಚಾ ಬೇಡ್ರಿ, ಹೌದಲ್ಲ, ಇದೆಲ್ಲ ಕೊಡ್ತೀಯಲ್ಲ ಯಾಕ? ಮತ್ ಮುಂದಿನ ಸಲ ಬಂದ ಚಾ ಕುಡಿತೀನಿ. ಅದೇ ಹೋಗಿ ಬರ್ಲಿ ಕಿಟ್ಟಪ್ಪ. ವೆಲ್, ಇದುವರೆಗೂ ಕೇಳಿದಿರಿ ಭೋಗಿ ಸಂಕ್ರಮಣದ ಹರಟೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕುರಿತಾಗಿ ನಿಮಗೇನಾದ್ರೂ ಹೇಳೋದಿದ್ರೆ ನನ್ನ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.